ನಮಸ್ಕಾರ ಸ್ನೇಹಿತರೆ. ಬಿ.ಎಸ್. ಯಡಿಯೂರಪ್ಪನವರ ಪುತ್ರ ವಿಜಯೇಂದ್ರ ಅವರು ಕರ್ನಾಟಕ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ಮೇಲೆ ಬಹುತೇಕ ಎಲ್ಲ ಅಸಮಾಧಾನಗೊಂಡಿದ್ದ ನಾಯಕರನ್ನು ತಮ್ಮ ತೆಕ್ಕೆಗೆ ಸೆಳೆಯುವಲ್ಲಿ ಯಶಸ್ವಿಯನ್ನೂ ಆಗಿದ್ರು. ಆದರೆ ಅದಕ್ಕೆ ಒಂದು ಅಪವಾದ ಅನ್ನುವಂಗೆ ಬಿಜಾಪುರದ ಶಾಸಕ ಬಸವರಾಜ್ ಪಾಟೀಲ್ ಯತ್ನಾಳ್ ಇವರು ತಾನೇ ಬೇರೆ ತನ್ನ ಸ್ಟೈಲೇ ಬೇರೆ ಅನ್ನೋ ತರ ವಿಜಯೇಂದ್ರ ಜೊತೆಗಿನ ಮುನುಸನ್ನ ಮುಂದುವರಿಸಿಕೊಂಡೇ ಬಂದಿದ್ರು. ಈಗ ಕೊನೆಗೂ ಅದಕ್ಕೊಂದು ಪರಿಹಾರ ಸಿಕ್ಕಂಗಾಗಿದೆ. ಶಾಶ್ವತ ಪರಿಹಾರ ಅಂತ ಹೇಳಕ್ಕಾಗಲ್ಲ, ಇದು ತಾತ್ಕಾಲಿಕ ಪರಿಹಾರ ಆಗಿರಬಹುದು. ಎಮ್ಮೆ ಏರ್ಗೆಳಿದ್ರೆ ಕೋಣ ನೀರ್ಗೆಳೀತು ಅಂದಂಗೆ ಪರಸ್ಪರ ಯಾವಾಗಲೂ ವಿರುದ್ಧ ದಿಕ್ಕಿನಲ್ಲೇ ಸಾಗ್ತಾ ಇದ್ದ ಇಬ್ಬರು ನಾಯಕರನ್ನು ಒಂದೇ ದಿಕ್ಕಿಗೆ ತಂದಿದ್ಯಾರು, ಹೇಗೆ, ಎಲ್ಲಿ ಮತ್ತು ಯಾವಾಗ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಬಿ.ವೈ. ವಿಜಯೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾದ ಮೇಲೆ ಯತ್ನಾಳ್ರವರು ಸದಾ ಕಿಡಿಕಾರ್ತಾನೆ ಬಂದಿದ್ದಾರೆ. ಇದಕ್ಕೆ ಅವರ ವಿರೋಧ ಸ್ಟಾರ್ಟಿಂಗ್ ಇಂದನೂ ಇದೆ. ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಮೇಲೆ ಅವರನ್ನು ಭೇಟಿಯಾಗದೆ ಅಂತರವನ್ನು ಯಾವಾಗ್ಲೂ ಯತ್ನಾಳ್ ಅವರು ಕಾಯ್ದುಕೊಂಡೇ ಬಂದಿದ್ರು. ಮಾಧ್ಯಮಗಳಲ್ಲಿ ಅಸಮಾಧಾನನ ಯಾವಾಗ್ಲೂ ವ್ಯಕ್ತಪಡಿಸ್ತಾನೆ ಬಂದಿದ್ರು. ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ಬಳಿಕ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಗಾಗಿ ಒಂದು ಸಭೆ ನಡೆದಿತ್ತು. ಅವರ ಶಾಸಕಾಂಗ ಪಕ್ಷದ ಸಭೆ. ಇದರಲ್ಲಿ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಅವರು ಸಭೆ ಆರಂಭಕ್ಕೂ ಮೊದಲೇ ಅಲ್ಲಿಂದ ಹೊರಗೆ ಹೋಗಿದ್ರು. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಯತ್ನಾಳ್ ಮನವೊಲಿಕೆಗಾಗಿ ಮನೆಗೆ ಭೇಟಿ ನೀಡೋ ಸಂದರ್ಭದಲ್ಲಿ ವಿಜಯೇಂದ್ರ ಅವರು ತಮ್ಮ ಮನೆಗೆ ಬರೋದು ಬೇಡ ಅಂತೇಳಿ ಯತ್ನಾಳ್ ಬಹಿರಂಗವಾಗಿಯೇ ಹೇಳಿದ್ರು. ಈ ಮೂಲಕ ಯತ್ನಾಳ್ ಅವರು ಮತ್ತು ರಮೇಶ್ ಜಾರಕಿಹೊಳಿ ಇಬ್ರು ವಿಜಯೇಂದ್ರ ಅವರಿಂದ ಅಂತರವನ್ನು ಕಾಯ್ದುಕೊಂಡೇ ಬಂದಿದ್ರು. ಈಗ ವಿಜಯೇಂದ್ರ ಮತ್ತು ಯತ್ನಾಳ್ ಅವರು ಪ್ರಹ್ಲಾದ್ ಜೋಶಿ ಸಮ್ಮುಖದಲ್ಲಿ ಡೆಲ್ಲಿನಲ್ಲಿ ಅವರ ಮನೆಯಲ್ಲಿ ಇಬ್ರು ಪರಸ್ಪರ ಮಾತುಕತೆ ನಡೆಸಿದ್ದಾರೆ, ಮೀಟ್ ಆಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಚಿತ್ರಗಳು ಸಹ ಮಾಧ್ಯಮಕ್ಕೆ ದೊರಕಿದಾವೆ. ಇದನ್ನು ಖುದ್ದು ವಿಜಯೇಂದ್ರ ಅವರೇ ಟ್ವೀಟ್ ಮಾಡುವ ಮೂಲಕ ಸ್ಪಷ್ಟಪಡಿಸಿದ್ದಾರೆ. ಜೋಶಿ ಅವರನ್ನು ಭೇಟಿಯಾಗುವ ವೇಳೆ ಅನಿರೀಕ್ಷಿತವಾಗಿ ನಮ್ಮ ಬಸವರಾಜ್ ಪಾಟೀಲ್ ಯತ್ನಾಳ್ ಮತ್ತು ಜಾರಕಿಹೊಳಿ ಅವರು ಸಿಕ್ಕಿದ್ರು. ಅವರೊಂದಿಗೆ ಕುಳಿತು ಚರ್ಚಿಸಿದ್ದೇನೆ ಅಂತ ಹೇಳಿ ಅದಕ್ಕೇನು ವಿಶೇಷ ಅರ್ಥ ಕಲ್ಪಿಸುವ ಅಗತ್ಯ ಇಲ್ಲ ಅಂತ ನಗ್ತಾನೆ ವಿಜಯೇಂದ್ರ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಲೋಕಸಭೆ ಚುನಾವಣೆ ಬಗ್ಗೆ ಮತ್ತು ರಾಜ್ಯಸಭೆಗೆ ನಡೆಯಲಿರುವ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಚರ್ಚೆ ನಡೆಸೋದಕ್ಕೆ ವಿಜಯೇಂದ್ರ ಅವರು ದೆಹಲಿಗೆ ಹೋಗಿದ್ರು. ಅಲ್ಲಿ ಪ್ರಹ್ಲಾದ್ ಜೋಶಿ ಅವರು ವಿಜಯೇಂದ್ರ ಅವರನ್ನು ಯತ್ನಾಳ್ ಜೊತೆಗೆ ಮೀಟಿಂಗ್ ಮಾಡಿ ಮುನಿಸನ್ನು ತಣ್ಣಗಾಗಿಸುವ ಪ್ರಯತ್ನ ನಡೆಸಿದ್ದಾರೆ ಅನ್ನಲಾಗ್ತಾ ಇದೆ. ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಈ ಹಿಂದೆ ವಿಜಯೇಂದ್ರ ಅವರ ಬಗ್ಗೆ ಏನೇನೆಲ್ಲ ಹೇಳಿದ್ರು ಅಂದ್ರೆ, ಕರ್ನಾಟಕ ಬಿಜೆಪಿನಲ್ಲಿ ವಂಶ ರಾಜಕಾರಣ ಇದೆ ಅಂತ ತೀವ್ರ ಟೀಕೆಗಳನ್ನು ಮಾಡಿದ್ರು. 2024 ಲೋಕಸಭಾ ಚುನಾವಣೆ ನಂತರ ತಮ್ಮ ಹೋರಾಟ ವಂಶ ರಾಜಕಾರಣದ ವಿರುದ್ಧ ತೀಕ್ಷ್ಣವಾಗಲಿದೆ ಅಂತಾನು ಹೇಳಿದ್ರು. ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಬಿಜೆಪಿ ಪರಿಹಾರ ಮಾಡಿಲ್ಲ, ಉತ್ತರ ಕರ್ನಾಟಕಕ್ಕೆ ನ್ಯಾಯ ಒದಗಿಸಬೇಕಾಗಿದೆ, ಹಂಗಾಗಿ ನಾನು ಶಾಸಕಾಂಗ ಪಕ್ಷದ ಸಭೆಯನ್ನು ಅಂದ್ರೆ ಬಿಜೆಪಿಯ ಶಾಸಕಾಂಗದ ಪಕ್ಷದ ಸಭೆಯನ್ನು ಬಹಿಷ್ಕಾರ ಮಾಡ್ತೀನಿ ಅಂತ ಆ ಟೈಮಲ್ಲಿ ಯತ್ನಾಳ್ ಅವರು ಮೀಡಿಯಾಗಳಿಗೆ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ನರೇಂದ್ರ ಮೋದಿ ಅವರ ವಂಶ ರಾಜಕಾರಣದ ವಿರುದ್ಧ ನನ್ನ ಬೆಂಬಲ ಇದ್ದೇ ಇದೆ, ಅದಕ್ಕಾಗಿ ನಾನು ಹೋರಾಟ ಮುಂದುವರಿಸ್ತೀನಿ ಅಂತೆಲ್ಲ ಗುಡುಗಿದ್ರು ಬಸವರಾಜ್ ಪಾಟೀಲ್ ಯತ್ನಾಳ್. ಉತ್ತರ ಕರ್ನಾಟಕದ ಯಾರನ್ನಾದರೂ ಪಕ್ಷದ ರಾಜ್ಯಾಧ್ಯಕ್ಷ ಅಥವಾ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಬೇಕು ಅನ್ನೋ ನನ್ನ ಬೇಡಿಕೆ ಈಡೇರಬೇಕು. ಅಲ್ಲಿಯವರೆಗೂ ನಾನು ಬಿಜೆಪಿ ಶಾಸಕಾಂಗ ಸಭೆಗೆ ಹಾಜರಾಗೋದೇ ಇಲ್ಲ. ಉತ್ತರ ಕರ್ನಾಟಕ ಜನರು ದಕ್ಷಿಣ ಕರ್ನಾಟಕದ ಗುಲಾಮರಲ್ಲ ಅಂತೆಲ್ಲ ಬಸವರಾಜ್ ಪಾಟೀಲ್ ಯತ್ನಾಳ್ ಅವಾಗ ವಾಗ್ದಾಳಿ ನಡೆಸಿದ್ರು. ನಾನು ಯಾವುದಕ್ಕೂ ಎದುರಲ್ಲ, ಉತ್ತರ ಕರ್ನಾಟಕ ಜನರನ್ನ ಕೇವಲ ಓಟಿಗಾಗಿ ಬಿಜೆಪಿ ಬಳಸಿಕೊಳ್ಳುತ್ತೆ, ಅಧಿಕಾರ ಮಾತ್ರ ದಕ್ಷಿಣ ಕರ್ನಾಟಕದ ಜನ ಅನುಭವಿಸ್ತಾರೆ, ಇದಕ್ಕೆ ಪರಿಹಾರ ಮಾಡಲೇಬೇಕು ಎಂದು ಯತ್ನಾಳ್ ಕಿಡಿಕಾರ್ತಾನೆ ಬಂದಿದ್ದಾರೆ. ಬಿಜೆಪಿ ಅವರ ಪಾಲಿಗೆ ಯತ್ನಾಳ್ ಬಿಸಿ ತುಪ್ಪ ಇದ್ದಂಗೆ, ನುಂಗಕ್ಕೂ ಆಗಲ್ಲ, ಉಗುಳಕ್ಕೂ ಆಗಲ್ಲ. ವಿರೋಧ ಪಕ್ಷದ ಸ್ಥಾನದ ಮೇಲೆ ಯತ್ನಾಳ್ ಕಣ್ಣಿಟ್ಟಿದ್ರು, ಆದ್ರೆ ಅದು ಅಶೋಕ್ ಪಾಲಾಯ್ತು. ಇದಕ್ಕೆ ಸೇಡು ತೀರಿಸ್ಕೋಬೇಕು ಅನ್ನೋ ಹಂಗೋ ಏನೋ ಯತ್ನಾಳ್ ಅವರು ವಿಧಾನಸಭೆಯಲ್ಲಿ ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿರ್ತಾರಲ್ಲ, ಆ ಸಂದರ್ಭದಲ್ಲಿ ಮೊದಲ ದಿನದ ಅಧಿವೇಶನದಲ್ಲಿ ಸಾಮಾನ್ಯವಾಗಿ
ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಯಾದವರಿಗೆ ಎಲ್ಲರೂ ಶುಭ ಕೋರೋದು ವಾಡಿಕೆ. ಆದರೆ ಯತ್ನಾಳ್ ಅವರು ಆರ್ ಅಶೋಕ್ರಿಗೆ ಶುಭ ಕೋರಿ ಮಾತಾಡೋದಕ್ಕೆ ನಿರಾಕರಿಸಿದ್ರು. ವಿಧಾನಸಭೆಯಲ್ಲಿ ಮೊದಲ ದಿನವೇ ಆರ್ ಅಶೋಕ್ರಿಗೆ ಬಸವರಾಜ್ ಪಾಟೀಲ್ ಯತ್ನಾಳ್ರಿಂದ ಮುಜುಗರ ಆಗಿದ್ದಂತೂ ನಿಜ. ಸಭಾಧ್ಯಕ್ಷ ಯುಟಿ ಖಾದರ್ ಅವರು ಬಸವರಾಜ್ ಪಾಟೀಲ್ ಯತ್ನಾಳ್ರಿಗೆ ಸೂಚಿಸ್ತಾರೆ ಆರ್ ಅಶೋಕ್ರಿಗೆ ಶುಭಾಶಯ ಕೋರ್ರಿ ಅಂತ. ಆದರೆ ಬಸವರಾಜ್ ಪಾಟೀಲ್ ಯತ್ನಾಳ್ರವರು ಅದನ್ನ ನಿರಾಕರಿಸ್ತಾರೆ. ಕೈ ಸನ್ನೆ ಮಾಡಿ ನಾನ್ ಮಾತಾಡಲ್ಲ ಅಂತ ನಿರಾಕರಣೆ ಮಾಡ್ತಾರೆ ಯತ್ನಾಳ್. ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ರೇಸ್ನಲ್ಲಿ ಅಶೋಕ್ ಅವರು ಮತ್ತು ಯತ್ನಾಳ್ ಇದ್ರು. ಅಶೋಕ್ ಅವರು ಯತ್ನಾಳ್ರವರನ್ನು ಓವರ್ಟೇಕ್ ಮಾಡಿ ಆ ಸ್ಥಾನನ ಗಿಟ್ಟಿಸಿಕೊಳ್ಳೋದ್ರಲ್ಲಿ ಯಶಸ್ಸು ಕಂಡಿದ್ರು. ಈಗ ಉಳಿದಿದ್ದು ಬಿಜೆಪಿ ಅಧ್ಯಕ್ಷ ಸ್ಥಾನ ಮಾತ್ರ. ಆದರೆ ಇತ್ಲ ಕಡೆ ಬಿಜೆಪಿ ಅಧ್ಯಕ್ಷ ಸ್ಥಾನನೂ BS ಯಡಿಯೂರಪ್ಪನವರ ಪುತ್ರ BY ವಿಜಯೇಂದ್ರ ಅವರ ಪಾಲ್ ಯಾವಾಗ ಆಯ್ತೋ ಆಗ ನೋಡ್ರಿ ಸ್ಫೋಟಗೊಂಡಿತು ಯತ್ನಾಳ್ ಅವರ ಕೋಪ. ಬಹಿರಂಗವಾಗಿ ಮಾಧ್ಯಮದಲ್ಲಿ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಯತ್ನಾಳ್ ಅವರು ಕಿಡಿಕಾರ್ತಾನೆ ಬಂದ್ರು. ಸ್ವಪಕ್ಷದಲ್ಲಿದ್ರು ಯತ್ನಾಳ್ ಅವರು ವಿರೋಧ ಪಕ್ಷದ ಕೆಲಸನ ಬಿಜೆಪಿಗೆ ಮಾಡ್ತಾ ಬಂದಿದ್ದಾರೆ. ತಮ್ಮದೇ ಪಕ್ಷದ ನಾಯಕರ ನಡೆಗಳನ್ನು ಬಹಿರಂಗವಾಗಿ ಟೀಕಿಸೋ ಯತ್ನಾಳ್ರಿಗೆ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ಉತ್ತರ ಕರ್ನಾಟಕಕ್ಕೆ ನ್ಯಾಯ ಕೊಡಬೇಕು ಅನ್ನೋದು ಅವರ ವಾದ. ಯತ್ನಾಳ್ ಅವರು ಹಿಂದೂ ಹುಲಿ, ಫೈರ್ ಬ್ರ್ಯಾಂಡ್ ಎಂದೇ ಗುರುತಿಸಿಕೊಂಡವರು. ಮುಸ್ಲಿಂ ಬಾಹುಳ್ಯವಿರುವ ಅವರ ಕ್ಷೇತ್ರದಲ್ಲಿ ಪದೇ ಪದೇ ಮರು ಆಯ್ಕೆ ಆಗ್ತಾ ಬಂದಿದ್ದಾರೆ ಯತ್ನಾಳ್ ಅವರು. ಇದೇನು ಸಾಮಾನ್ಯ ಸಾಧನೆ ಅಲ್ಲ. ಜನ ಅವ್ರನ್ನ ಇಷ್ಟಪಡ್ತಾರೆ. ಅವರು ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಸಹ ಮಾಡಿದ್ದಾರೆ. ಆದ್ರೆ ಅವ್ರು ಮಾಡ್ತಾ ಬಂದಿರೋ ತಪ್ಪೇನಪ್ಪಾ ಅಂದ್ರೆ ಬಹಿರಂಗವಾಗಿ ತಮ್ಮದೇ ಪಕ್ಷದ ನಾಯಕರ ವಿರುದ್ಧ ಹೇಳಿಕೆ ಕೊಡ್ತಾ ಇರೋದು. ಹಾಗಾಗಿ ಯತ್ನಾಳ್ ಅವರು ಇನ್ನೂ ಶಾಸಕರಾಗಿ ಉಳಿದಿದ್ದಾರೆ. ಅವರಿಗೆ ಬಿಜೆಪಿನಲ್ಲಿ ದೊಡ್ಡ ಸ್ಥಾನಕ್ಕೇರೋ ಎಲ್ಲ ಅರ್ಹತೆಗಳು ಇದಾವೆ. ಇದನ್ನ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಕಾಲ ಮಿಂಚೋ ಮುನ್ನವೇ ಅರ್ಥ ಮಾಡಿಕೋಬೇಕಾಗಿದೆ. ರಾಜಕಾರಣದಲ್ಲಿ ಯಾರೂ ಶತ್ರುಗಳಿರಲ್ಲ, ಯಾರೂ ಮಿತ್ರರು ಇರಲ್ಲ. ಯಡಿಯೂರಪ್ಪನವರ ಶತ್ರುತ್ವ ಕಟ್ಟಿಕೊಂಡಿರುವ ಯತ್ನಾಳ್ರಿಗೆ ಸಿಕ್ಕಿದ್ದಾದ್ರೂ ಏನೂ ಸಿಕ್ಕಿಲ್ಲ. ಎಲ್ಲಾ ಅರ್ಹತೆಗಳಿದ್ರೂ ಮೂಲೆ ಗುಂಪಾಗಿದ್ದಾರೆ. ಇನ್ನಾದ್ರೂ ಇದನ್ನ ಯತ್ನಾಳ್ ಅವರು ಎಚ್ಚೆತ್ಕೋಬೇಕು. ಸ್ನೇಹಿತರೆ, ನೀವು ಗಮನಿಸಬಹುದು ಕಳೆದ ಕೆಲವು ತಿಂಗಳಿಂದ ಯತ್ನಾಳ್ ಅವರು ಸಹ ಮೌನಕ್ಕೆ ಶರಣಾಗಿದ್ದಾರೆ. ಯಾವುದೇ ವಿರೋಧಿ ಹೇಳಿಕೆಗಳನ್ನು ಮಾಧ್ಯಮಗಳಿಗೆ ಕೊಡ್ತಾ ಇಲ್ಲ. ಅಂದ್ರೆ ಹೈಕಮಾಂಡ್ ನಿಂದ ಎಚ್ಚರಿಕೆ ಸಂದೇಶ ಅಂತೂ ಬಂದಿರೋದು ನಿಜ. ಒಟ್ಟಾಗಿ ಲೋಕಸಭಾ ಚುನಾವಣೆಯನ್ನು ಎದುರಿಸಬೇಕಾಗಿದೆ. 20ಕ್ಕೂ ಹೆಚ್ಚು ಸೀಟ್ ಗೆಲ್ಲಬೇಕು ಅನ್ನೋ ಟಾರ್ಗೆಟ್ ಇಟ್ಕೊಂಡಿರೋ ಬಿಜೆಪಿ ಯಾವೊಬ್ಬ ನಾಯಕನನ್ನು ನೆಗ್ಲೆಕ್ಟ್ ಮಾಡುವಂತಿಲ್ಲ. ಬಸವರಾಜ್ ಪಾಟೀಲ್ ಯತ್ನಾಳ್ರನ್ನಂತೂ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡುವಂತಿಲ್ಲ. ಹೀಗಾಗಿ ಜೋಶಿಯ ದೆಹಲಿ ನಿವಾಸದಲ್ಲೇ ಈ ಇಬ್ಬರು ದಿಗ್ಗಜರನ್ನು ಒಂದು ಮಾಡುವ ಪ್ರಯತ್ನಗಳು ಹೈಕಮಾಂಡ್ ಕಡೆಯಿಂದ ನಡೆದಿದೆ. ಸ್ನೇಹಿತರೆ, ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.